ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರುತಿ ಆಚಾರಿ. ಇವತ್ತು ನಾವು 7th ಸ್ಟ್ಯಾಂಡರ್ಡ್ 7ನೇ ತರಗತಿಯ ಹಿಲ್ಟನ್ ಹೆಡ್ ಚಳುವಳಿ ಪಾಠವನ್ನು ಮಾಡ್ತಾ ಇದ್ದೀವಿ. 3ನೇ ಪಾಠ ಸವಿ ಕನ್ನಡ. ಕವಿ ಬಂದು ಶಶಿಧರ ವಿಶ್ವಾಮಿತ್ರ. ಕವಿಯ ಬಗ್ಗೆ ನಾವು ಫಸ್ಟ್ ತಿಳ್ಕೊಂಡ್ಬಿಡೋಣ. ಶಶಿಧರ ವಿಶ್ವಾಮಿತ್ರ 1940ರಲ್ಲಿ ಮೈಸೂರಿನಲ್ಲಿ ಹುಟ್ಟಿದ್ರು. ಸೆಂಟ್ರಲ್ ಕಾಲೇಜಿನಲ್ಲಿ ಪದವೀಧರರಾಗಿ ಮೇಲೆ ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು. ಕ್ಷಯರೋಗಕ್ಕೆ ಸಂಬಂಧಿಸಿದ ವಿವಿಧ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಕಿಲ, ಪದ, ಕುಸಿಯೆ, ನೆಲವಿಹುದೆ, ಹಿಂದೂ ಧರ್ಮ, ಸೃಷ್ಟಿಯ ರಂಗವಲ್ಲಿ ಮುಂತಾದವು ಇವರ ಕೆಲವು ಪ್ರಕಟಿತ ಕೃತಿಗಳು. ಸಂಚಿ ಎಂಬ ಆತ್ಮಕಥೆಯನ್ನು ಇವರು ಬರೆದಿದ್ದಾರೆ. ಪ್ರವೇಶಕ್ಕೆ ಹೋಗೋಣ. ಯಾವುದೇ ವಸ್ತುವಿರಲಿ, ಅದು ನಮ್ಮ ಬಳಿ ಇದ್ದಾಗ ಅದರ ಬೆಲೆ ತಿಳಿಯುವುದಿಲ್ಲ. ಅಂದರೆ ನಿಮ್ಮ ಹತ್ರ ಯಾವುದೇ ಒಂದು ವಸ್ತು ಇರಲಿ, ಅದರ ಬೆಲೆ ಅದಿದ್ದಾಗ ಗೊತ್ತಾಗೋದಿಲ್ಲ. ಅದು ಕಳೆದಾಗ ಮಾತ್ರ ನಿಮಗೆ ಆ ವಸ್ತುವಿನ ಬೆಲೆ ಗೊತ್ತಾಗುತ್ತೆ. ಅದನ್ನು ನಾವು ಕಳೆದುಕೊಂಡಾಗ ಅದೆಷ್ಟು ಅಮೂಲ್ಯವಾದ ವಸ್ತುವಾಗಿತ್ತೆಂಬುದು ಅರಿವಿಗೆ ಬರುತ್ತದೆ. ಅದನ್ನು ನಾವು ಕಳ್ಕೊಂಡಾಗೆ ಗೊತ್ತಾಗೋದು ಅದೆಷ್ಟು ಅಮೂಲ್ಯವಾಗಿದ್ದು, ಅದೆಷ್ಟು ಬೆಲೆ ಬಾಳೋದು ಅಂತ ಆವಾಗ ನಮಗೆ ಅರಿವಾಗುತ್ತೆ, ಅರ್ಥ ಆಗುತ್ತೆ. ಪರಿಸರದ ವಿಷಯದಲ್ಲೂ ಇದು ನಿಜ. ಪರಿಸರವು ಚೆನ್ನಾಗಿದ್ದಾಗ, ಪ್ರಕೃತಿಯ ರಮಣೀಯವಾಗಿದ್ದಾಗ ಅದನ್ನು ನಾವು ಅಷ್ಟೇನೇ ಗಮನಿಸುವುದಿಲ್ಲ. ಪರಿಸರ ಚೆನ್ನಾಗಿದ್ದಾಗ ಗಮನಿಸೋದಿಲ್ಲ, ಪ್ರಕೃತಿ ರಮಣೀಯವಾಗಿದ್ದಾಗ ಅದನ್ನು ನಾವು ಅಷ್ಟೇನೂ ಗಮನಿಸೋದಿಲ್ಲ. ಅಥವಾ ಗಮನಿಸಿದರೂ ಅದು ವಿಶೇಷವಾದ ಸಂಗತಿ ಎಂದು ನಮಗನಿಸುವುದಿಲ್ಲ. ನಾವು ಗಮನಿಸೋದು ಅದು ನಮಗೇನು ವಿಶೇಷವಾಗಿದ್ದು ಅಂತ ನಮ್ಗೆ ಅನಿಸೋದಿಲ್ಲ. ಆದರೆ ಪ್ರಕೃತಿ ಹಾಳಾದಾಗ, ಪ್ರದೂಷಣೆಗೆ ಒಳಗಾದಾಗ ನಾವು ಸರಿ ತಪ್ಪಿಸಿ ತೊಡಗುತ್ತೇವೆ. ಆದರೆ ಪ್ರಕೃತಿ ಹಾಳಾದಾಗ ಏನು ಮಾಡ್ತೀವಿ ನಾವು, ಅದನ್ನು ಹಿಂಗಾಗೋಯ್ತು ಅಂತ ಕಷ್ಟಪಡ್ತೀವಿ, ಪರಿತಪಿಸ್ತೀವಿ. ಹಿಲ್ಟನ್ ಹೆಡ್ನಲ್ಲಿ ಹಾಗೆ ಪ್ರಕೃತಿಯ ಮೇಲೆ ದೌರ್ಜನ್ಯ ನಡೆಯಲು ಶುರುವಾಗಿ ಹಲವು ದಿನಗಳ ನಂತರವಷ್ಟೇ ಸ್ಥಳೀಯರು ಜಾಗೃತರಾದರು. ಹಿಲ್ಟನ್ ಹೆಡ್ ಹಾಗೆ ಪ್ರಕೃತಿಯ ಮೇಲೆ ದೌರ್ಜನ್ಯ ನಡೆಯೋದಕ್ಕೆ ಶುರುವಾದಾಗ ಹಲವು ದಿನಗಳಾದಮೇಲೆ ಸ್ಥಳೀಯರು, ಅಲ್ಲಿರುವಂತಹ ಜನರು ಎಚ್ಚರ ಆಗ್ತಾರೆ. ತಮ್ಮ ಪ್ರಕೃತಿಗಾಗಿ ಅವರು ಹೋರಾಟ ಕೈಗೊಂಡರು. ಅವರ ಪ್ರಕೃತಿಗೋಸ್ಕರ ಅವರು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರು. ಹಿಲ್ಟನ್ ಹೆಡ್ನ ಪರಿಸರ ಚಳುವಳಿಯು ಯಾವುದೇ ಚಳುವಳಿಗೂ ಸಣ್ಣದಲ್ಲ. ಚಳುವಳಿಯು ಅದರ ಗಾತ್ರದಿಂದಲ್ಲ, ಬದಲಿಗೆ ಉದ್ದೇಶದಿಂದ ದೊಡ್ಡದೋ ಚಿಕ್ಕದೋ ಎಂದು ಪರಿಗಣಿಸಲ್ಪಡುತ್ತದೆ ಎಂದು ಸೂಚಿಸುತ್ತದೆ. 1986ರಲ್ಲಿ ಅಮೆರಿಕಾಗೆ ಹೋಗುವ ಪ್ರಸಂಗವಾಯಿತು. 1986ರಲ್ಲಿ ಅಮೆರಿಕಾಗೆ ಹೋಗುವಂತಹ ಒಂದು ಘಟನೆ ನಡೆಯಿತು. ಅಲ್ಲಿರುವಾಗ ನನ್ನ ತಮ್ಮ ಬಾಬುವಿನೊಡನೆ ಅಮೆರಿಕಾದ ಪೂರ್ವ ಸಮುದ್ರ ತೀರಕಂಟಿದಂತೆ ಅಟ್ಲಾಂಟಿಕ್ ಸಾಗರದಲ್ಲಿರುವ ಹಿಲ್ಟನ್ ಹೆಡ್ ಎನ್ನುವ ಒಂದು ದ್ವೀಪಕ್ಕೆ ಹೋದೆವು. ಅಲ್ಲಿರುವಾಗ ನನ್ನ ತಮ್ಮ ಬಾಬುವಿನೊಡನೆ ಅಮೆರಿಕಾದ ಪೂರ್ವ ಸಮುದ್ರ ತೀರಕಂಟಿದಂತೆ ಅಟ್ಲಾಂಟಿಕ್ ಸಾಗರದಲ್ಲಿರುವ ಹಿಲ್ಟನ್ ಹೆಡ್ ಎನ್ನುವ ಒಂದು ದ್ವೀಪಕ್ಕೆ ಹೋಗ್ತಾರೆ. ಸುತ್ತ ಅಟ್ಲಾಂಟಿಕ್ ಸಾಗರ ಹರಡಿರುವ ಹಿಲ್ಟನ್ ಹೆಡ್ ನಿಜಕ್ಕೂ ಸುಂದರವಾದ ಪುಟ್ಟ ದ್ವೀಪ. ಪುಟ್ಟ ಅಂದರೆ ಚಿಕ್ಕ ದ್ವೀಪ, ಸುಂದರವಾಗಿರುವಂಥದ್ದು. ರಸ್ತೆಯಿಂದ ಅದನ್ನು ತಲುಪಲು 6 ಲೇನಿನ ಭಾರೀ ಸೇತುವೆ. ರಸ್ತೆಯಿಂದ ಅದನ್ನು ತಲುಪೋದಕ್ಕೆ, ದ್ವೀಪವನ್ನು ತಲುಪೋದಕ್ಕೆ 6 ಲೇನಿನ ಭಾರೀ ಸೇತುವೆ. ಕಾಡೆ ನಾಡಿಗೆ ಸಾರ್ವಭೌಮವಾಗಿದ್ದಂತಹ ಒಂದು ಕಾಲದಲ್ಲಿ ಈ ದ್ವೀಪದಲ್ಲೂ ಸ್ಥಳೀಯ ಅಮೆರಿಕನ್ನರು ವಾಸವಾಗಿದ್ದರು.
ರಿಂಡಿಯನ್ನರು ಅಂದರೆ ಏನಪ್ಪ ಅಂದರೆ ಭೂಖಂಡದಲ್ಲಿ ಐರೋಪ್ಯರು ಬಂದು ವಸಾಹತು ಸ್ಥಾಪಿಸುವುದಕ್ಕೆ ಮೊದಲು ಅಲ್ಲಿ ವಾಸವಾಗಿದ್ದಂತಹ ಮೂಲ ನಿವಾಸಿಗಳು. ಕೊಲಂಬಸ್ ಈ ಭೂಖಂಡವನ್ನು ಭಾರತವೆಂದು ಭಾವಿಸಿದ್ರಿಂದ ಇಲ್ಲಿನ ಸ್ಥಳೀಯರನ್ನು ಇಂಡಿಯನ್ಸ್ ಅಂತ ಕರೆದ್ರು. ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಯನ್ನರ ಧೂಳಿಪಟವಾಯಿತು. ಧೂಳಿಪಟ ಅಂದರೆ ಏನು ಅಂದರೆ ಸಂಪೂರ್ಣ ನಾಶವಾಯಿತು. ಆಗ ಹಿಲ್ಡನ್ ಹೆಡ್ ದ್ವೀಪವು ಬಿಳಿಯರದಾಯಿತು. ಒಳ್ಳೆಯ ಹವೆ ಇರುವ ಈ ದ್ವೀಪದಲ್ಲಿ ಕಾಡು ಕಡಿದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿಬಿಟ್ರು. ಪರಿವರ್ತಿಸಿಬಿಟ್ರು ಅಂದರೆ ಒಳ್ಳೆಯ ಹವೆ ಇರುವಂತಹ ಈ ದ್ವೀಪದಲ್ಲಿ ಒಳ್ಳೆಯ ಏನು ಗಾಳಿ ಎಲ್ಲ ಇದೆ ಅನ್ನೋ ಟೈಮಲ್ಲಿ ಕಡಿದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿಬಿಟ್ರು. ಆದರೂ ಅಲ್ಲಲ್ಲಿ ಬೇಕಾದಷ್ಟು ಓಕ್ ಮರಗಳೂ ಇದ್ದವು. ಓಕ್ ಮರ ಅಂದರೆ ಏನಪ್ಪ ಅಂದರೆ ಎತ್ತರಕ್ಕೆ ಬೆಳೆಯುವಂತಹ ಒಂದು ಜಾತಿಯ ಮರ ಆಗಿದೆ ಓಕ್ ಮರ. ಕಡಲ ತೀರದ ಸಸ್ಯಗಳಿದ್ದವು. ದಿನ ಕಳೆದಂತೆ ತೋಟ ತುಡಿಕೆಯಿಂದ ವರಮಾನ ಕಡಿಮೆ, ವರ್ಷವಿಡೀ ಉತ್ತಮ ಹವೆ, ಕಡಲ ತೀರ, ಒಳ್ಳೆಯ ಬಂದರು ಅಂದರೆ ನಿಮಗೆ ಗೊತ್ತಿರುತ್ತೆ ಏನು ಅಂದರೆ ದೋಣಿ ಈ ಹಡಗನ್ನೆಲ್ಲ ನಿಲ್ಲಿಸ್ತಾರಲ್ವ, ಸೊ ಅದನ್ನು ದೋಣಿಗಳನ್ನೆಲ್ಲ ನಿಲ್ಲಿಸ್ತಾರಲ್ವ. ಇವಾಗ ಬಸ್ಸುಗಳನ್ನು ನಿಲ್ಲಿಸೋದು ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಸೊ ಹಾಗೆ ದೋಣಿಗಳನ್ನು ಹಡಗುಗಳನ್ನು ನಿಲ್ಲಿಸೋದಕ್ಕೆ ಒಂದು ಸ್ಟ್ಯಾಂಡ್ ಇರುತ್ತೆ. ಅದನ್ನೇನಂತಾರೆ ಅಂದರೆ ಕನ್ನಡದಲ್ಲಿ ಬಂದರು ಅಂತ ಕರಿತೀವಿ. ಇಲ್ಲಿ ಇರುವ ಈ ದ್ವೀಪದಲ್ಲಿ ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟ್ಗಳು, ಗಾಲ್ಫ್ ಕೋರ್ಸುಗಳು, ಕ್ರೀಡಾ ಮೈದಾನಗಳು, ಬೋಟಿಂಗ್ ಇತ್ಯಾದಿಗಳನ್ನು ಬಿಸಿದರೆ ಲಾಭ ಎನಿಸಿತೇನೋ. ರೆಸಾರ್ಟು ಅಂದರೆ ನಿಮಗೆ ಗೊತ್ತಿರುತ್ತೆ ರೆಸಾರ್ಟ್ ಅಂದರೆ ಏನು ಅಂತ. ಹೋಟೆಲ್ಸು, ಗಾಲ್ಫ್ ಕೋರ್ಸ್ಗಳು ಅಂದರೆ ಗಾಲ್ಫ್ ಕೋರ್ಸು ಅಂದರೆ ಒಂದು ನಿಮಿಷ, ಗಾಲ್ಫ್ ಆಟದ ಅಂಕಣ ಅಂದರೆ ಗಾಲ್ಫ್ ಅಂದರೆ ಶ್ರೀಮಂತರ ಆಟವೆಂದು ಪ್ರಸಿದ್ಧರಾಗಿರುವಂತಹ ಒಂದು ಬಗೆಯ ಆಟ. ಇದು ವಿಲಾಸಿ ಆಟ. ಕೋರ್ಸ್ ಅಂದರೆ ಗಾಲ್ಫ್ ಆಡುವಂತಹ ಕೋರ್ಸ್ ಇರುತ್ತಲ್ಲ, ಆ ಮೈದಾನ ಇರುತ್ತಲ್ವ, ಅಂಕಣ ಇರುತ್ತಲ್ವ, ಸೊ ಅದನ್ನು ಗಾಲ್ಫ್ ಕೋರ್ಸ್ ಅಂತ. ಕ್ರೀಡಾ ಮೈದಾನಗಳು ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ವಾಲಿಬಾಲು, ಥ್ರೋಬಾಲು ಈ ಥರ ಕ್ರೀಡಾ ಮೈದಾನಗಳು. ಬೋಟಿಂಗ್ ಅಂದರೆ ಬೋಟಿಂಗ್ ಹೋಗೋದು ನಿಮಗೂ ಗೊತ್ತಿರುತ್ತೆ. ಇತ್ಯಾದಿಗಳನ್ನೆಬ್ಬರಿಸಿ ಲಾಭ ಎನ್ನಿಸಿತೇನೋ. ಸಾಹುಕಾರರ ನಾಡಾದ ಅಮೇರಿಕಾದಲ್ಲಿ ಇಂಥ ಐಡಿಯಾಗಳಿಗೆ ಪ್ರೋತ್ಸಾಹ ಕೊಡುವವರು ಬೇಕಾದಷ್ಟು ಜನ. ಅಂದರೆ ಸಾಹುಕಾರರ ನಾಡು ಅಂದರೆ ಶ್ರೀಮಂತರ ನಾಡು. ಇಂಥ ಐಡಿಯಾಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಅಂದರೆ ಹಿಂದೆಯಿಂದ ನೀನು ಮಾಡು ಆಗುತ್ತೆ ಅನ್ನುವಂಥವರು ತುಂಬ ಬೇಕಾದಷ್ಟು ಜನ ಇರ್ತಾರೆ. 60ರ ದಶಕದಲ್ಲಿ ಈ ಸುಧಾರಣೆಗಳು ಜಾರಿಗೊಂಡು ತೋಟ ತುಡಿಕೆಗಳ ಬದಲು ಸೀಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್, ಗಾಲ್ಫ್ ಕೋರ್ಸ್ಗಳು ಹೋಟೆಲ್ಗಳಿಗಾಗಿ ತೋಟ ತುಡಿಕೆ, ಹಿನ್ನೀರ ಕೋವುಗಳು, ಹೊಂಡಗಳು, ಕಾಡು ಕೊಚ್ಚ ತೊಡಗಿದರು. ಏನು ಅಂದರೆ ಸಾಹುಕಾರ ನಾಡಾದಂಥ ಇಂಥ ಐಡಿಯಾಗಳಿಗೆ ಪ್ರೋತ್ಸಾಹ ಕೊಡುವವರು ತುಂಬ ಜಾಸ್ತಿ ಅಮೇರಿಕಾದಲ್ಲಿ. 60ರ ದಶಕದಲ್ಲಿ ಈ ಸುಧಾರಣೆಗಳು ಜಾರಿಗೊಂಡು ತೋಟ ತುಡಿಕೆಗಳ ಬದಲು ಸೀಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ ಅಂದರೆ ನಿಮಗೆ ಗೊತ್ತಾ, ಪ್ರವಾಸಿಗಳು ಅಂದರೆ ಎಲ್ಲಾದರೂ ಹೋದಾಗ, ನೀವು ಪ್ರವಾಸಕ್ಕೆ ಹೋದಾಗ, ಜರ್ನಿ ಮಾಡಿದಾಗ ಉಳ್ಕೊಳಕ್ಕೆ ಒಂದು ರೂಮ್ಸ್ ಕೊಡ್ತಾರೆ, ಕಟ್ಟಿದ ಮನೆ ಕೊಡ್ತಾರೆ, ಸೊ ಅದನ್ನು ಸ್ಟೇ ಹೋಮ್ಸ್ ಅಂತ ಕರಿತೀವಿ. ಗಾಲ್ಫ್ ಕೋರ್ಸ್ಗಳು ಈಗಾಗಲೇ ಹೇಳಿದ್ದೀನಿ ಗಾಲ್ಫ್ ಕೋರ್ಸ್ ಅಂದರೆ ಏನು ಅಂತ. ಹೋಟೆಲ್ಗಳಿಗಾಗಿ ತೋಟ ತುಡಿಕೆ, ಹಿನ್ನೀರ ಅಂದರೆ ಹಿನ್ನೀರ ಕೋವುಗಳು ಅಂದರೆ ಸಮುದ್ರದ ಒಳಚಾಚಿರುವ ನೆಲಭಾಗ. ಅದು ಅಂದರೆ ಸಮುದ್ರದಲ್ಲಿರುವಂತಹ ಒಳಗಿರುವಂತಹ ನೆಲ, ಅದು ನೆಲಭಾಗ. ಹೊಂಡಗಳು, ಕಾಡು ಕೊಚ್ಚ ತೊಡಗಿದರು.
ಕಾಡು ಕೊಚ್ಚತೊಡಗಿದರು ಅಂದರೆ ಕಾಡನ್ನು ಕಡಿಯತೊಡಗಿದರು. ಲಕ್ಸುರಿಯ ನವತಾರಗಳ, ಲಕ್ಸುರಿ ಅಂದರೆ ಶ್ರೀಮಂತಿಕೆ, ನವತಾರಗಳ ಆಹುಟ, ನವತಾರಗಳ ಅಂದರೆ 9 ತಾರಗಳ ಆಹುಟ ಹೆಚ್ಚಿದಷ್ಟು, ಆಹುಟ ಅಂದರೆ ತೊಂದರೆ ಹೆಚ್ಚಿದಷ್ಟು ಕಾರು, ಪ್ಲೇನು, ಹೆಲಿಗಳಲ್ಲಿ, ಹೆಲಿ ಅಂದರೆ ಹೆಲಿಕಾಪ್ಟರ್, ಬಂದಿಳಿಯುವ ಬೂಟು, ಚಡ್ಡಿ, ಟೀ ಶರ್ಟು, ಕೂಲಿಂಗ್ ಗ್ಲಾಸ್, ಸ್ಕಲ್ ಕ್ಯಾಪ್ ತೊಟ್ಟ ದುಡ್ಡುಳ್ಳ ಮೀನ್ಸ್ ದುಡ್ಡು ಇರುವಂತಹವರು. ಅಭಿಮಾನಿಗಳ ಭರಾಟೆಯು ಹೆಚ್ಚತೊಡಗಿತು. ಈ ರೀತಿಯ ಅತಿಕ್ರಮಣ ಸಲ್ಲದು ಎಂದು ಅಲ್ಲಿಯ ಕೆಲವರಾದವರು ಪರ್ಯಾವರಣಾಭಿಮಾನಿಗಳಿಗೆ ಅನ್ನಿಸಿತೇನೋ. ಅವರುಗಳು ಕೂಡಿ ಇಲ್ಲಿನ ಪುರಾತನ ಸಸ್ಯ ಸಂಪತ್ತು, ಹಳೆಯ ಕಾಲದ ಹೊಂಡಗಳು, ಹಿನ್ನೀರಿನ ಕೋವುಗಳು, ಓಕ್ ಮರ ತೋಪುಗಳು, ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳನ್ನು ತರಿಯಲೇ ಕೂಡದು ಮೀನ್ಸ್ ಕಟ್ ಮಾಡಲೇಬಾರ್ದು ಎನ್ನುವ ಚಳುವಳಿಯನ್ನು ಆರಂಭಿಸಿದ್ರು. ಆದರೂ ದುಡ್ಡು ಬುಲ್ಡೋಜರುಳ್ಳ ವೀರರ ಮುಂದೆ ಇವರ ಕೈ ಸಾಕಾಗಲಿಲ್ಲ. ಅಂದರೆ ದುಡ್ಡು ಇರುವಂತಹ ದೊಡ್ಡೋರು ಅಂತ ಇಲ್ಲಿ ಅರ್ಥ. ವೀರರ ಮುಂದೆ, ಆ ದುಡ್ಡಿರೋ ಇರುವಂಥವರ ಮುಂದೆ ಇವರ ಕೈ ಏನು ಕೈ ಸಾಗಲಿಲ್ಲ. ಇಲ್ಲಿನ ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ವಿನೋದಗಳೆಡೆಗಳು ಎಷ್ಟು ಚೆನ್ನಾಗಿದ್ದವೆಂದರೆ ಪ್ರಸಿದ್ಧರು ಮೋಜಿಗೆ ಬರುತ್ತಿದ್ದರು. ಅಮೇರಿಕದ ಪ್ರೆಸಿಡೆಂಟರು ಗಾಲ್ಫ್ಗೆ ಬಂದುದುಂಟು. ದುಡ್ಡು ಮತ್ತು ದೌಲತ್ತುಗಳಿಂದ ಪರ್ಯಾವರಣದ ಚಳುವಳಿಗೆ ಹಿನ್ನಡೆ ತೊಡಗಿದಾಗ ಕೆಲವರು ಆಸಕ್ತರು ಕೋರ್ಟಿನ ಮೆಟ್ಟಿಲೇಗೇರುವ ಆಲೋಚನೆ ಮಾಡಿದರು. ಆಗ ಹೇಗೋ ಒಬ್ಬ ನೆಲದಳ್ಳಾಳಿಗೆ ಪರ್ಯಾವರಣ ಮೀನ್ಸ್ ಪರಿಸರ, ಸುಖ ದುಃಖಗಳಿಗೂ ಮನಸ್ಸು ಕೊಡುವ ಇಂಬಾಯಿತು. ಅವನು ಪರ್ಯಾವರಣದ ಆಸಕ್ತರೊಡನೆ ಕೂಡಿಕೊಂಡು ಕಡಲ ತೀರದ ಸಸ್ಯ ಸಂಪತ್ತು, ಹಳೆಯ ಕಾಲದ ಹೊಂಡಗಳು, ಓಕ್ ಮರಗಳನ್ನು ಹೊಡೆದು ತರಿಯಲೇ ಕೂಡದು ಎನ್ನುವ ಚಳುವಳಿ ಆರಂಭಿಸಿದ. ಆದರೆ ಸಾಹುಕಾರರು ಬಗ್ಗಲಿಲ್ಲ. ಇವರು ವಿಧಿಯಿಲ್ಲದೆ ಕೋರ್ಟ್ ಕಚೇರಿಗಳ ಮೆಟ್ಟಿಲೇರಿದರು. ಈ ಹೊಡೆದಾಟದಲ್ಲಿ ಕ್ರಮೇಣ ಜನಸಮ್ಮತಿ ಪರ್ಯಾವರಣದತ್ತ ಒಲಿಯಿತು. ಅಂದರೆ ಪರಿಸರದತ್ತ ಒಲಿಯಿತು. ರಸ್ತೆ, ಕಟ್ಟಡ, ಕ್ರೀಡಾಂಗಣ, ಸೇತುವೆ ತೋರುತ್ತಿದ್ದ ಅಭಿಯಂತರ ಶ್ರದ್ಧೆಯನ್ನೇ ಪರಿಸರ ಸೌಂದರ್ಯ, ಗಿಡ ಮರ, ತಟಸಸ್ಯ ಸಂಕುಲ ಅಂದರೆ ನದಿ ಅಥವಾ ಸಮುದ್ರದ ದಂಡೆಯಲ್ಲಿ ಬೆಳೆಯುವಂತಹ ಜಲಸಸ್ಯಗಳು ಅಂತ ಹೇಳ್ಬೋದು. ಹೊಂಡಗಳಿಗೂ ತೋರಿಸತೊಡಗಿದರು. ಸ್ಥಳದ ನೆಲ, ಜಲ, ವನ ಸಂಪತ್ತು ಹೆಚ್ಚುವಂತೆ ನೆಲವನ್ನು ಕಾಪಿಟ್ಟುಕೊಂಡು ಮೀನ್ಸ್ ರಕ್ಷಿಸುವುದು, ಕಾಪಾಡುವುದು, ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವ ದಿಡಿಯಲ್ಲಿ ಮಂತ್ರಾಲೋಚನೆ ಮಾಡಿದರು. ಪುನರಾಭಿವೃದ್ಧಿ ಕಾರ್ಯ ಹಾಗೆಯೇ ಜರುಗತೊಡಗಿತು. ಪರಿಣಾಮವಾಗಿ 4 ವರ್ಷಗಳಲ್ಲಿ ಹಿಲ್ಡನ್ ಹೆಡ್ ನವನದಂತೆ ಮರ, ಗಿಡ, ಹೊಂಡ, ತೀರದ ಸಸ್ಯಗಳಿಂದ ಕಂಗೊಳಿಸತೊಡಗಿತು. ಅವುಗಳ ನಡುವೆಗೆ ಕ್ರೀಡೆಗೆ ಎಡೆಗಳಾದವು. ಪ್ರೆಸಿಡೆಂಟರು ಪಚ್ಚೆಯಂತೆ ಹೊಳೆಯುವ ಇಲ್ಲಿಯ ಗಾಲ್ಫ್ ಕೋರ್ಸಿಗೆ ಆಡಲು ಬರುವುದು ಸಾಧಾರಣವಾಯಿತು. ಪಚ್ಚೆ ಅಂದರೆ ಏನಪ್ಪ ಅಂದರೆ ಹಸಿರು. ದಿನವಿಡೀ ಸುತ್ತಾಡಿ ಸಂತೋಷಪಟ್ಟು ಕಡಲ ತಡಿಯ ಪುರಾತನ ಲೈಟ್ ಹೌಸನೇರಿ ಅಟ್ಲಾಂಟಿಕ್ ಮಹಾಸಾಗರ ಸಮುದ್ರದಲ್ಲೋಡಾಡುತ್ತಿದ್ದ ನೌಕೆಗಳು, ಕಡಲ ಕಾಗೆಗಳು ನಮ್ಮ ಬಡ್ಡೆಗೆ ಮೀನ್ಸ್ ಬೇರಿಗೆ, ನಮ್ಮ ಅಡಿಪಾಯಕ್ಕೆ ಬಂದಿಳಿಯುವ ರೇವನ್ ಮೀನ್ಸ್ ಹಕ್ಕಿಗಳು ರೇವನ್
ಹಕ್ಕಿಗಳು ಮೈನಾಗಳನ್ನು ನೋಡಿ ನಾವು ಆನಂದಿಸಿದೆವು. ಅಲ್ಲಿಂದ ಕೆಳಗಿಳಿದ ಮೇಲೆ ಅಕಸ್ಮಾತಾಗಿ ನಾವು ಬದುಕಿನ ಹಿನ್ನೀರಿನ ದೊಣೆಯ ಒಂದು ಬದಿಯಲ್ಲಿ ದುಂಡನೆಯ ವೇದಿಕೆಯ ಮೇಲೆ ನಡುವೆ ಒಂದು ದೊಡ್ಡ ಓಕ್ ಮರವನ್ನು ಕಂಡೆವು. ಅದೇನೆಂದು ಅಲ್ಲಿಗೆ ಹೋದೆವು. ಅದೊಂದು ಹಳೆಯ ಓಕ್ ಮರ. ಅದರಡಿ ತೆಳ್ಳಗೆ ಅಗೆತ ಮಾಡಿ ದಪ್ಪ ಗೊಬ್ಬರ ಮರದ ಚಿಕ್ಕೆ ಹರಡಿದ್ದರು. ಯಾರೂ ಕಾಲಿಕ್ಕದಂತೆ ಪರಿಧಿಯ ಸುತ್ತಲೂ ಕಟಕಟೆ ಕಟ್ಟಿದರು. ಇದು ಲಿಬರ್ಟಿ ಓಕ್ ಮರ. ಲಿಬರ್ಟಿ ಮೀನ್ಸ್ ಸ್ವಾತಂತ್ರ್ಯ. 50ರ ದಶಕದ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಮರದಲ್ಲಿಯೇ. ಇದು ಸಂರಕ್ಷಿತ ಜಾಗ, ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ರು. ಹೀಗೆ ಆ ಮರ 100 ಕಾಲ ಬಾಳುವಂತೆ ರಕ್ಷಿತವಾಗಿತ್ತು. ನಂತರ ಕಾಲದಲ್ಲಿ ಈ ಮರದ ಪ್ರಸಿದ್ಧಿ ಎಷ್ಟು ಹರಡಿತೆಂದರೆ ಇದರ ಸಾನ್ನಿಧ್ಯವನ್ನು ಕಂಡು ಮರಳಿದ ಜನ ತಮ್ಮ ಕ್ಷೇತ್ರಗಳಲ್ಲಿ ಪರ್ಯಾವರಣ ರಕ್ಷಣೆಯಲ್ಲಿ ಚುರುಕುಗೊಂಡರು. ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳಾಗಿವೆಯಂತೆ. ನಿಮಗಿದು ಅರ್ಥ ಆಗಿದೆ ಅಲ್ವಾ? ಸೊ ಏನು ಅಂದರೆ ಒಂದು ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ಹೇಗೆಲ್ಲ ರಕ್ಷಣೆ ಮಾಡಿದ್ರು ಅನ್ನೋದು ಎಷ್ಟು ಮುಖ್ಯ ಪರಿಸರ ಅನ್ನೋದು ಕೂಡ ನೀವು ನೋಡಿದ್ರಿ. ನಿಮ್ಗೆ ಈ ಚಾಪ್ಟರ್ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.